ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರುದ್ಧ ಮೇ 7ರಂದು ಬೃಹತ್ ಪ್ರತಿಭಟನೆ. ಮಲೆನಾಡು ಮಸಣ ಮಾಡುವ ಯೋಜನೆ ಬೇಡ, ಪ್ರಾಣ ಕೊಟ್ಟೇವು ಭೂಮಿ ಬಿಡಲ್ಲ ಎಂಬ ಘೋಷವಾಕ್ಯ. ಪ್ರತಿಭಟನೆ ಕುರಿತು ಜಯಂತ್ ಇಂದೂಧರ್, ತೀನಾ ಶ್ರೀನಿವಾಸ್ ಆಕ್ರೋಶದ ನುಡಿ. ಅಣು ವಿದ್ಯುತ್ ಸ್ಥಾವರ ನಮ್ಮ ಭಾಗಕ್ಕೆ ಬೇಡ ಎಂದ ಶಿವಾನಂದ ಗೌಡ, ಜಯಂತ್ ಬೇಸೂರು. ಮೇ 3ರಂದು ಮಾರಿಕಾಂಬಾ ದೇವಸ್ಥಾನದ 2ನೇ ವರ್ಧಂತಿ ಉತ್ಸವ. ದುರ್ಗಾ ಹೋಮ, ಸಾಮೂಹಿಕ ಅನ್ನ ಸಂತರ್ಪಣೆ ಕುರಿತು ಎಂ ನಾಗರಾಜ್ ಮಾಹಿತಿ. ಈಗ ಸುದ್ದಿಯ ವಿವರ. ಬೇಸೂರು ಗ್ರಾಮದ ಉದ್ದೇಶಿತ ಪರಮಾಣು ವಿದ್ಯುತ್ ಸ್ಥಾವರ ಖಂಡಿಸಿ ಮೇ 7ರಂದು ಬೃಹತ್ ಪ್ರತಿಭಟನೆ ನಡೆಸಲು ಬುಧವಾರ ಬೇಸೂರಿನಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ಒಮ್ಮತದ ನಿರ್ಣಯ ಕೈಗೊಳ್ಳಲಾಯಿತು. ಈ ಕುರಿತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಆರ್ ಜಯಂತ್, ಹೋರಾಟ ಸಮಿತಿ ಅಧ್ಯಕ್ಷ ಬಿಎ ಇಂದೂಧರ್ ಬೇಸೂರು, ಮಲೆನಾಡು ರೈತ ಹೋರಾಟ ಸಮಿತಿ ಸಂಚಾಲಕ ತೀನಾ ಶ್ರೀನಿವಾಸ್, ಗ್ರಾಮಸ್ಥರಾದ ಶಿವಾನಂದ ಗೌಡ, ಜಯಂತ್ ಬೇಸೂರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಜಪ್ಪ, ಶೋಭಾ, ಯಶೋಧ, ರೂಪಾ, ಶಾರದಾ, ಹಾಲಪ್ಪಗೌಡ, ಬಸಪ್ಪ, ನಾರಾಯಣ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕು ಬೇಸೂರು ಗ್ರಾಮಸ್ಥರು ಈ ದಿನ ಒಂದು ಸಭೆಯನ್ನ ಅವರು ಏರ್ಪಡಿಸಿದ್ದಾರೆ. ಈ ಸಭೆಯಲ್ಲಿ ಕೇಂದ್ರ ಸರ್ಕಾರ ಏನು ಇಲ್ಲೊಂದು ಅಣುಸ್ಥಾವರವನ್ನ ಮಾಡಬೇಕು ಅಂತ ಯೋಜನೆ ಮಾಡಿದೆ, ಅದರ ವಿರುದ್ಧವಾಗಿ ತೀವ್ರವಾದ ಆಕ್ರೋಶವನ್ನ ಈ ಸಭೆಯಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಣ್ಣ ರೈತರು, ಶರಾವತಿ ಮುಳುಗಡೆಯಲ್ಲಿ ಸಂತ್ರಸ್ತರಾಗಿ ಇಲ್ಲಿ ಸಣ್ಣ ಸಣ್ಣ ಭೂಮಿಯನ್ನು ಮಾಡಿಕೊಂಡು ಬದುಕಿರೋರು. ಅವರಿಗೆ ಬದುಕೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಈ ಯೋಜನೆಯಿಂದ. ಆದ್ರಿಂದ ಈ ಪ್ರಾಂತ್ಯದ ಜನ ಆತಂಕದಿಂದ ಇದ್ದಾರೆ. ಈ ಸರ್ಕಾರದ ಯಾವುದೇ ಈ ರೀತಿಯ ಅಣುಸ್ಥಾವರ ಯೋಜನೆಯನ್ನ ನಾವು ಖಂಡತುಂಡವಾಗಿ ವಿರೋಧಿಸ್ತೇವೆ. ಇದು ಆಗಕೂಡದು ಅನ್ನುವ ಒತ್ತಾಯವನ್ನ ಈ ಜನ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೇ 7ನೇ ತಾರೀಕು, ಮೇ 7ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ ಸಾಗರದಲ್ಲಿ ಸಾರ್ವಜನಿಕರ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಏರ್ಪಡಿಸಲಾಗಿದೆ. ಮತ್ತು ಸಾಗರ ಪ್ರಾಂತ್ಯಾಧಿಕಾರಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಎಲ್ಲರಿಗೂ ನಮಸ್ಕಾರ. ಈ ಒಂದು ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಇವತ್ತು ನಾವು ಬೇಸೂರು ಗ್ರಾಮಸ್ಥರು ಸಮ್ಮುಖದಲ್ಲಿ ಇವತ್ತು ಬಿಆರ್ ಜಯಂತ್ ಅವರು, ಮಲೆನಾಡು ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು, ಅನೇಕ ಜನ ಇವತ್ತು ಮುಖಂಡರುಗಳು ಸೇರಿ ನಮ್ಮ ಬೇಸೂರಲ್ಲಿ ನಮ್ಮ ಅಣು ವಿದ್ಯುತ್ ಸ್ಥಾವರವನ್ನು ತೀವ್ರವಾಗಿ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಖಂಡನೆ ಮಾಡೋ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಊರಿಗೆ ಅದು ಬೇಡ. ಅದು ಒಂದೇ ಉದ್ದೇಶ ಇಟ್ಕೊಂಡು ನಾವು 7ನೇ ತಾರೀಕು ಗುರುವಾರ ದಿವಸ ಬೆಳಗ್ಗೆ 10:15 ಗಂಟೆಗೆ ಶಿವಪ್ಪ ನಾಯಕ ಸರ್ಕಲ್ಗೆ ಬಂದು ನಿಲ್ತೀವಿ. ಅಲ್ಲಿಂದ ಗಾಂಧಿ ಭವನದಲ್ಲಿ ಸಭೆ ಮಾಡ್ತೀವಿ, ಗಾಂಧಿ ಮೈದಾನದಲ್ಲಿ ಸಭೆ ಮಾಡ್ತೀವಿ. ಅಲ್ಲಿಂದ ನಾವು AC ಅವರಿಗೆ ಮನವಿಯನ್ನ ನಾವು ಇಡೀ ಸಂತೋಷದಲ್ಲಿ ಸೇರಿ ಜನಾದೇಶವನ್ನ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ಅದೇ ರೀತಿ ನಾನು DC ಅವರಿಗೆ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಕಾರವಾರದ DC ಆಗಿರ್ತಕ್ಕಂಥವ್ರು, ಈಗ ಅವರು ಕಾರವಾರದಲ್ಲಿ ನಾನು ಅಣು ವಿದ್ಯುತ್ ಸ್ಥಾವರವನ್ನ ನಾವು ಮಾಡೋದಿಲ್ಲ, ಈಗ ಅಲ್ಲಿ ಮಿಲಿಟರಿ ಇದೆ, ಆ ಮಿಲಿಟರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿದ್ದಾರೆ. ಅದು ಎಲ್ಲಾ ಮೊಬೈಲ್ಗಳಲ್ಲೂ ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ನಮ್ಮ DC ಅವರು ಕೂಡ ಇದೇ ರೀತಿ ಆದೇಶವನ್ನ ಕೊಡಬೇಕು. ಲಿಂಗನಮಕ್ಕಿ ಅಣೆಕಟ್ಟು ಇರೋದ್ರಿಂದ ದೇವಸ್ಥಾನಗಳಿದೆ, ಹಾಗಾಗಿ ಅವರು ಮುಳುಗಡೆ ಜನ ಇರೋದ್ರಿಂದ ನಮ್ಮ DC ಅವರು ಕೂಡ ಇದೇ ರೀತಿ ಆದೇಶವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹೋರಾಟ. ಮಲೆನಾಡನ್ನ ಮಸಣ ಮಾಡಲಿಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳು ಹೊರಟಿದೆ ಅಂತ ನಾವು ಒಂದು 2 ವರ್ಷದಿಂದ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಇವತ್ತು ನಮ್ಮ ಶರಾವತಿ, ತುಂಗ, ಭದ್ರಾ, ಅಂಬಳಿಗೋಳ ಜಲಾಶಯ, ಚಕ್ರ, ಸಾವೆಕ್ಲು, ಮಾಣಿ ಡ್ಯಾಮು, ವರಾಹಿ ಈ ಎಲ್ಲ ಭೂಮಿ ಕಳ್ಕೊಂಡವರಿಗೆ ಇವತ್ತು ಹಿಂದೆ 52ನೇ ಇಸ್ವಿಲಿ 62ನೇ ಇಸ್ವಿಲಿ ಕೊಟ್ಟು ಹಾಕ್ಪತ್ರ ವಜಾ ಮಾಡೋ ಕೆಲಸ ಪ್ರಾರಂಭ ಆಗಿದೆ ಜಿಲ್ಲೆಯಲ್ಲಿ. ಅವರುಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಮುಳುಗಡೆ ಸಂತ್ರಸ್ತರು. ವಿದ್ಯುತ್ ಯೋಜನೆಗೆ, ಕೃಷಿಗೋಸ್ಕರ ಇಡೀ ರಾಜ್ಯಕ್ಕೆ, ಅಕ್ಕಪಕ್ಕದ ರಾಜ್ಯಕ್ಕೆ ಇವತ್ತು ತ್ಯಾಗ ಮಾಡಿ ಆ ಯೋಜನೆಗೆ ಭೂಮಿ ಕೊಟ್ಟವರು ನಮ್ಮ ಜಿಲ್ಲೆಯವರು. ಸಾಗರ ತಾಲೂಕಿನವರು
ಇವತ್ತು ಸಾಗರದಲ್ಲಿ ಸಿಂಗಳಿಕ ಅಭಯಾರಣ್ಯ ಅಂತ ಒಂದು 2-3 ಹೋಬಳಿಲಿ ಅದು ನಡೀತಾ ಇದೆ. ಇವತ್ತು ಎಲೆ ಚುಕ್ಕಿ ರೋಗ ಬಂದು ಜನ ಬೀದಿ ಪಾಲಾಗೋ ಸ್ಟೇಜಲ್ಲಿ ಇದ್ದಾರೆ. ಇವತ್ತು ಮುಳುಗಡೆಯವರಿಗೆ ಭೂಮಿ ಕೊಡ್ರಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು 1.5 ವರ್ಷ ಆದರೂ ಇವತ್ತು ಅದು ಬಗೆಹರಿದಿಲ್ಲ. ಇದೆಲ್ಲ ಸಮಸ್ಯೆಗಳ ಜೊತೆಗೆ ಅಣು ವಿದ್ಯುತ್ ಸ್ಥಾವರ ಆಗಬೇಕು ಅಂತ ಹೇಳಿ ಇವತ್ತು ಹಲವಾರು ಈಗ ಹೇಳ್ದಂಗೆ ಸ್ನೇಹಿತರು 5-6 ತಿಂಗಳಿಂದ ವಿಮಾನ ಹಾರಿ ಜಾಗನೂ ಅವರೇ ಸೆಲೆಕ್ಟ್ ಮಾಡಿ MLA ಕೇಳಲಿಲ್ಲ, MP ಕೇಳಲಿಲ್ಲ, DC, AC, ತಹಸೀಲ್ದಾರರು ಈ ಅಧಿಕಾರಿಗಳು ದರ್ಬಾರ್ ಮಾಡ್ತಾರೆ. ಅಂದ್ರೆ ಈ ಅಧಿಕಾರಿಗಳನ್ನ ಇವ್ರನ್ನ ಆಡಳಿತದಲ್ಲಿ ಇರೋದಕ್ಕೆ ಇವರು ನಾಲಾಯಕ್ ಅಂತ ಹೇಳಿ ಇವ್ರನ್ನ ಓಡಿಸೋ ಕೆಲಸ ಮಲೆನಾಡಿನ ಜನ ಇನ್ಮೇಲೆ ಮಾಡಕ್ ಪ್ರಾರಂಭ ಮಾಡಬೇಕು. ಇಡೀ ಜಿಲ್ಲೆಯಲ್ಲಿ 5-6 ಜಿಲ್ಲೆ, ಮಲೆನಾಡಲ್ಲಿ 65 ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಸಮಸ್ಯೆಗಳು ಉಂಟಾಗಿದೆ. ಭೂಮಿ ಹಕ್ಕಿನ ಸಮಸ್ಯೆ. ಈ ಹೋರಾಟ ಮಲೆನಾಡಿನ ಹೋರಾಟಕ್ಕೆ, ಮಲೆನಾಡಿನ 6 ಜಿಲ್ಲೆಗಳ ಹೋರಾಟಕ್ಕೆ ನಾಂದಿ ಆಗುತ್ತೆ. ಒಂದು ಪಾಠವನ್ನ ಈ ಸರ್ಕಾರಗಳಿಗೆ, ಜನವಿರೋಧಿ ಸರ್ಕಾರಗಳಿಗೆ ಕಲಿಸ್ತಾರೆ. 7ನೇ ತಾರೀಕು ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಇಡೀ ಜಿಲ್ಲೆಯವರು ಭಾಗವಹಿಸಬೇಕು ಅಂತ ನಾವು ಕರೆ ಕೊಡ್ತೀವಿ. ಈ ಹೋರಾಟ ಎಲ್ಲಿವರೆಗೆ ಅಂದ್ರೆ ಈ ಯೋಜನೆ ರದ್ದಾಗಬೇಕು, ಎಲ್ಲ ಜನರಿಗೆ ಇವತ್ತು ಭೂಮಿ. ಒಬ್ಬ ರೈತ ಜಯಂತ ಜಂಬಳ್ಳಿ ಅಂತೇಳಿ, ಈಗ ಸ್ಥಳೀಯ ರೈತರಿಗೂ ಮತ್ತು ಎಲ್ಲ ಪಕ್ಷದ ರಾಜಕಾರಣಿಗಳಿಗೂ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ನಾವು ರೈತರ ತರ ಮಾತಾಡೋದು ಅಂದ್ರೆ ನನ್ನ ಮಾತು ಸ್ವಲ್ಪ ಕಠೋರವಾಗಿರುತ್ತೆ. ರಾಜಕಾರಣಿಗಳಿರ್ಬೋದು, ಅಕ್ಕಪಕ್ಕದ ಮನೆಯವರಿಗಾರು ಇರ್ಬೋದು, ಸಂಬಂಧಿಕರಿಗಾಗಿರ್ಬೋದು. ನಾವು ಈಗ ಹೋರಾಟ ಮಾಡ್ತಿರೋದು ರಾಜಕಾರಣಿಗಳಿಲ್ಲ ಸತ್ತೋಗಿದ್ದಾರೆ ಅಂತ ನೀವು ಯಾವ ಬೇಕಾದ್ರೂ ತಿಳ್ಕೊಬಹುದು. ಯಾಕೆ ಅಂದ್ರೆ ಸತತವಾಗಿ ನಾವು ಮುಳುಗೋಡಿ ಆದ್ವಿ, ಫಸ್ಟ್ ಮಡೆನೂರ್ ಆದ್ವಿ, 2ನೇ ಲಿಂಗನಮಕ್ಕಿ ಆದ್ವಿ, ಈಗ ವೈರ್ಲೆಸ್ ಫಾರೆಸ್ಟ್ ಸದ್ಯ ನಡೀತಾ ಇದೆ. ನಾವು ಎಲ್ಲಿಗೆ ಹೋಗ್ಬೇಕು? ಕುಟುಂಬ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? 1000 ಜನ ಕೇಳೋರ್ ಇಲ್ವಾ? ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಸಾರ್, ಬಂಗಾರಪ್ಪ ಅಂದ್ರೆ ಮಕ್ಕಳು ಮರಿ ಮನೆ ಮಾತಾದವರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರು ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದಾರೆ? ಅಣುಸ್ಥಾವರ ಘಟಕ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಗೋವಾದಲ್ಲಿ 25 ವರ್ಷ ಸರ್ವಿಸ್ ಇದೆ. ನಿನ್ನ ಪಂಚರ್ ಕಟ್ಬೇಕಾರೆ ಹೇಳ್ತಾನೆ ಗೌಡ್ರೆ, ಬಸನೊಳಲ್ಲಿ ಕೈಗದಲ್ಲಿ ಆಯ್ತು, ಗೋಲಿಬಾರ್ ಆಯ್ತು ಅಂತ ನೀವೆಲ್ಲ ಹೆದರ್ಕೊಂಡು ನಾವು ಹೋಗ್ಲಿ ಮುಂದೋಗ್ಲಿ ಬಿಡಬೇಡಿ. ಹೋರಾಟ ನಾವೀಗ ಸದ್ಯ ತಹಸೀಲ್ದಾರ್ ಪಿ ಶ್ರೀನಿವಾಸ ಸರ್ ಜೊತೆಗೆ ಸತತವಾಗಿ 7-8 ಸರಿ ಹೋಗಿದ್ದೀವಿ. 12-13 ಜನ ಸತ್ರಂತೆ. ಆದ್ರೆ ಒಂದು ಯೋಜನೆನ ಸೃಷ್ಟಿ ಮಾಡಿದ್ರೆ ತಾತ್ಕಾಲಿಕ ರದ್ದಾಗ ಮಾಡ್ತೀವಿ ಅಂತ ಹೇಳ್ಬೋದು. ರಾಜಕಾರಣಿಗಳು ನಮ್ಮನ್ನು ತುಪ್ಪ ಒರೆಸ್ಬೋದು. ಹಿಂದುದಾರಗೌಡ್ರೆ, ಇದನ್ನ ಲಾಸ್ಟ್ ಮೋದಿಜಿ ಅವರಿಗೂ ಹೋಗಿ ಆ ಕ್ಲೋಸ್ನೆಸ್ ಲೆಟರ್ ಸಿಗಲ್ಲವರಿಗೂ ಹೋರಾಟ ಮಾಡಬೇಕು ರೈತರೆ. ಅಷ್ಟು ಕಠೋರವಾಗಿದೆ. ಆ ಲೆಟರ್, ಕ್ಲೋಸೆಸ್ಟ್ ಲೆಟರ್ ಸಿಕ್ತು ಅಂದ್ರೆ ನಾವು ಸ್ವಲ್ಪ ಉಸಿರಾಡ್ಬೋದು. ನೀವು ಸಾವು ನೋವಿನಲ್ಲೂ ಇದೆ. ಆ ಹೋರಾಟಕ್ಕೆ ಜಯ ಇದ್ದೆ ಅಂದ್ರೆ ನೀವು ಮುಂದೆ ಬನ್ನಿ. ನಾನು ಮುಂದೆ ನನಗೆ ಬಸ್ ಡ್ರೈವಿಂಗ್ ಇತ್ತು, ಕುಂದಾಪುರ ಹೋದೆ ಅನ್ನೋ ಸ್ವರ ಇಲ್ಲಿ ಯಾರು ಬಾಯಿಲು ಬರಬೇಡ್ರಿ. ಲಾಭದಾಯಕವಾಗಿಲ್ಲ, ಯಾರದೂ ಇಲ್ಲ. 10 ರೂಪಾಯಿ 5 ರೂಪಾಯಿ ನಿಮ್ಮಮ್ಮ ವರ್ಚಸ್ಸಲ್ಲಿ ಹೆಂಗಸರು ಮಕ್ಕಳು ಧರ್ಮಸ್ಥಳ ಸಂಘ ಲೋನ್ ಕೊಡುತ್ತೆ ಅಂದ್ರೆ 25 ಸರಿ ಹೋಗ್ತಾರೆ. ಕಠೋರವಾಗಿ ಮಾತಾಡ್ತೀನಿ ನಾನು. ಬಸ್ ಫ್ರೀ ಇದೆ ಅಂದ್ರೆ ಸಿಂಗಂದೂರಿಗೆ 25 ಸರಿ ಹೋಗ್ತಾರೆ. ಗಂಡ ಬೇಡವ ಇವರಿಗೆ? ಸಂಸಾರ ಬೇಡವ ಇವರಿಗೆ? ಗಂಡಿಲ್ದೆ, ಸಂಸಾರ ಇಲ್ದೆ, ಮನೆ ಇಲ್ದೆ ಇವಳು ಹೆಂಗ್ ಜೀವನ ಮಾಡ್ತಾರೆ? ಇಲ್ಲಿ ನನ್ನ ಹೆಂಡತಿನೂ ಬರ್ಬೇಕು, ಇನ್ನೊಬ್ಬರು ಬರ್ಬೇಕು. ನಮಗೆ ಒಂದು 2 ದಿನ ಹಿಂದೆ ಅಷ್ಟೇ ಗೊತ್ತಾಗಿದೆ. ಇದರಿಂದ 6 ತಿಂಗಳಿಂದ ನಡೀತಾ ಇದೆ. ಕ್ಯಾಬಿನೆಟ್ ಅಲ್ಲಿ, ರಾಜ್ಯ ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ಅಣು ಕೇಂದ್ರ ಮಾಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ 9 ತಿಂಗಳ ಹಿಂದೆ. ಇದೀಗ 6 ತಿಂಗಳ ಹಿಂದೆ ತಹಸೀಲ್ದಾರ್ DC ಕರೆದ್ದಾರೆ. ಅಲ್ಲಿ ಕರೆದ್ರು ನಮ್ಮ ಶಿವಮೊಗ್ಗ DC ಏನ್ ಹೇಳಿದ್ದಾರೆ ಅಂದ್ರೆ 3000ಕ್ಕೆ ನಮ್ಮ ಹತ್ರ ಜಾಗ ರೆಡಿ ಇದೆ, ನೀವು ಬಂದು ಪ್ಲಾಂಟ್ ಮಾಡಿ. ಆಮೇಲೆ ಶಾಂತಿ ಬಿಲ್ ಅಂತ ಒಂದು ಪಾಸ್ ಮಾಡಿದ್ದಾರೆ ಸೆಂಟ್ರಲ್ನವರು. ಯಾವಾಗ? ಡಿಸೆಂಬರ್ 31ಕ್ಕೆ. ಅರ್ಧ ಖಾಸಗಿ ಬಂಡವಾಳ, ಅರ್ಧ ರಾಜ್ಯ ಸರ್ಕಾರ, ಅರ್ಧ ಸೆಂಟ್ರಲ್ ಗೌರ್ಮೆಂಟ್. ಖಾಸಗಿಯರು ಬಹಳ ಬಂಡವಾಳ ಹೇಳ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಜಾಗ ತೋರಿಸಿ ಸಾಕು ನಾವು ಮಾಡ್ತೀವಿ ಅಂತ. ಒಂದು ಟವರ್ ಮಾಡಿದ್ರೆ 400 ಕಿಲೋವ್ಯಾಟ್ ಥೋರಿಯಮ್ಮು, ಅದರ 8 ದಿನಕ್ಕೆ 28 ದಿನಕ್ಕೆ ನ್ಯೂಕ್ಲಿಯರ್ ಬದಲಾವಣೆ ಆಗೋದಿದ್ದು ಹೊಸ ಟೆಕ್ನಾಲಜಿ. ಅದನ್ನು ಕನ್ನಡ ಜಮ್ಮಲ್ಲಿ ಅಳವಡಿಸ್ತಾರೆ. ಥೋರಿಯಮ್ಮು ಕೇರಳದಲ್ಲಿ ಸಿಗ್ತಾ ಇದೆ. ಅದನ್ನು 28 ದಿನ ಒಂದು ಟವರಲ್ಲಿ ಇಟ್ಟರೆ ನ್ಯೂಕ್ಲಿಯರ್ ಬದಲಾವಣೆ ಆಗುತ್ತೆ. ಅದು ಸತತ 400 ವರ್ಷ ಉರಿತದೆ. ಅಂಥವು ಇಲ್ಲಿ 6000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಗುರಿ ಹಾಕೊಂಡಿದ್ದಾರೆ. ಲಿಂಗಮಕ್ಕಿ ಅವ್ರಿಗೆ ಬೇಡ, ಅವ್ರು ನೀರು ಕೂಲಿಂಗ್ ಅಷ್ಟೇ ಇಟ್ಕೊಳ್ತಾರೆ. ಈಗಿರೋದು ಎವರೇಜ್ 2200 ಹೈಯೆಸ್ಟ್ ವ್ಯಾಟ್ಸ್ ಉತ್ಪಾದನೆ ಮಾಡ್ತಾರೆ ಲಿಂಗಮಕ್ಕಿ. ಇದು 6000 ವ್ಯಾಟಿಗೆ ಮಾಡ್ತಾ ಇದ್ದಾರೆ. ಹಂಗಾಗಿ ಇದನ್ನ ನಾವು ವಿರೋಧ ಮಾಡಬೇಕು. ಇದು 80 ಕಿಲೋಮೀಟರ್ ರೇಡಿಯೇಷನ್. ಇಲ್ಲಿ ಯಾವ ಪಕ್ಷಿ, ಪ್ರಾಣಿ, ಹಾವುಗಳು, ಯಾವ ಮನುಷ್ಯರಂತೂ ಹುಚ್ಚುಚ್ಚರಾಗಿ ವರ್ತನೆ ಮಾಡ್ತಾರೆ. ಅದು 2-3 ವರ್ಷ ಪರಿಣಾಮ ಬೀರ್ತಾ ಹೋಗುತ್ತೆ. ಅವನು ಬಿದ್ದಂಗೆ ಹಾರು ಬುದ್ಧಿ ಬರುತ್ತೆ. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ 2ನೇ ವರ್ಷದ ವರ್ಧಂತಿ ಉತ್ಸವ ಮೇ 3ರಂದು ನಡೆಯಲಿದೆ ಎಂದು ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಎಂ ನಾಗರಾಜ್ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು.
ಪ್ರಧಾನ ಕಾರ್ಯದರ್ಶಿ MD ಆನಂದ್ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿ. ಶಂಕರ್, ಶ್ರೀನಿವಾಸ್, ಪುರುಷೋತ್ತಮ್, ಗುರುವಿ, ಧರ್ಮರಾಜ್, ಅಶೋಕ್, ಲಲಿತಮ್ಮ, ಜ್ಯೋತಿ, ರಾಮಪ್ಪ, ನಾರಾಯಣ ಇನ್ನಿತರರು ಹಾಜರಿದ್ದರು. ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಎಲ್ಲ ನಿರ್ದೇಶಕರು ಹಾಗೂ ಇಡೀ ಎಲ್ಲ ನಮ್ಮ ಬಂದಿರತಕ್ಕಂಥ ಎಲ್ಲ ನಮ್ಮ ಸದಸ್ಯರುಗಳೇ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಪ್ರತಿ ವರ್ಷ ಕೂಡ 2 ವರ್ಷಗಳ ಹಿಂದೆ ಬ್ರಹ್ಮಕಲಶ ಹಾಗೂ ಅಷ್ಟಬಂಧ ಕಾರ್ಯಕ್ರಮಗಳ ನಡೆಸ್ಕೊಂಡು ಬಂದಿದ್ದರಿಂದ ಅದರ ನಂತರದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡೋ ಒಂದು ಪದ್ಧತಿ ಇದೆ. ಅದು ಹೆಚ್ಚಾಗಿ ಬಂದು ಆ ವರ್ಷದ ಡೇಟಲ್ಲೇ ಮಾಡ್ತಕ್ಕಂಥದ್ದು. ಮೇ ತಿಂಗಳು 2 ಅಥವಾ 3ನೇ ತಾರೀಕಿಗೆ ಬರುತ್ತೆ. ಅಲ್ಲಿ ಮುಹೂರ್ತಗಳನ್ನು ನೋಡಿ 1 ದಿನ ಹೆಚ್ಚು ಕಮ್ಮಿಯಾಗಿ ಬರ್ತಕ್ಕಂಥದ್ದು. ಈ ಸರಿ ಮೇ 3ನೇ ತಾರೀಕು ಈ ಕಾರ್ಯಕ್ರಮ ಇರ್ತದೆ. ಬಹಳ ವಿಜೃಂಭಣೆಯಿಂದ ನಾವು ಮಾಡಬೇಕು ಅನ್ನೋ ಒಂದು ತೀರ್ಮಾನ ಇದ್ರೂ ಕೂಡ ಮೊನ್ನೆ ಅಷ್ಟೇ ಜಾತ್ರೆ ಆಗಿರೋದ್ರಿಂದ ಒಂದು ಸರಳವಾಗಿ ಮಾಡುವಂತ ಒಂದು ಕಾರ್ಯಕ್ರಮ ಮಾಡುವ ಅನ್ನೋ ಒಂದು ತೀರ್ಮಾನಕ್ಕೆ ಬಂತ. ಯಾಕಂದ್ರೆ ಇತ್ತೀಚೆಗೆ ಮಾರಿ ಜಾತ್ರೆಯನ್ನು ಅದ್ದೂರಿಯಾಗಿದೆ. ಅದರ ಜೊತೆಗೆ ಗಣಪತಿ ಜಾತ್ರೆ ಕೂಡ ಮೊನ್ನೆ ಅಷ್ಟೇ ಆಗಿದೆ. ಹಾಗಾಗಿ ಇದೆಲ್ಲ ದೃಷ್ಟಿಯಿಂದ ನಾವು ಅದನ್ನ ದ್ವಿತೀಯ ವರ್ಷದ ವರ್ಧಂತಿ ಮಹೋತ್ಸವನ್ನ ಈಗ 3ನೇ ತಾರೀಕು ಪೂಜಾ ವಿಧಾನಗಳು ಹಾಗೂ ಅನ್ನಸಂತರ್ಪಣೆ ಕೂಡ ಇದೆ. ದುರ್ಗಾ ಹವನ ಇದೆ. ಅದನ್ನ ವಿಶೇಷವಾಗಿ ದುರ್ಗಾ ಹವನ ಕಾರ್ಯಕ್ರಮ ಇರುತ್ತೆ. 2 ದೇವಸ್ಥಾನದಲ್ಲೂ ಕಾರ್ಯಕ್ರಮಗಳಿರುತ್ತೆ. ಪುರೋಹಿತರು ನಡೆಸ್ಕೊಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಸಂಕಲ್ಪ ಕಾರ್ಯಕ್ರಮ ಇರುತ್ತೆ. ಮತ್ತೆ ಹಾಗೆ ಪೂಜಾ ವಿಧಾನಗಳು ನಡೀತಾ 12ವರೆಗೆ ಪೂರ್ಣಾಹುತಿ ಕಾರ್ಯಕ್ರಮ ಇರುತ್ತದೆ. ನಂತರದಲ್ಲಿ ಸಾರ್ವಜನಿಕ ಅನ್ನಸಂತರ್ಪಣೆ ಕೂಡ ಏರ್ಪಡಿಸಿದ್ದೇವೆ. ಎಲ್ಲ ನಮ್ಮ ಸಾಗರದ ಎಲ್ಲ ನಾಗರಿಕರು ಹಾಗೂ ಪತ್ರಕರ್ತರ ಮಿತ್ರರೇ ಹಾಗೂ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಗೌರವಾನ್ವಿತ ಎಲ್ಲ ಸರ್ವ ಸದಸ್ಯರೇ ಮತ್ತು ಪದಾಧಿಕಾರಿಗಳೇ, ಈಗಿನ ಪದಾಧಿಕಾರಿಗಳೇ, ನಿಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮೊದಲಿಗೆ ಕೋರ್ತೀವಿ. ಈ ದಿನ ಸಾಗರದ ಪ್ರತಿಷ್ಠಿತ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ 2ನೇ ವರ್ಷದ ವರ್ಧಂತಿ ಉತ್ಸವವನ್ನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನೆರವೇರಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನತೆ ಮತ್ತು ಸಾಗರದ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮಾರಿಕಾಂಬಾ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ಮೊದಲಿಗೆ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಸ್ವಾಗತ. ಎಲ್ಲರಿಗೆ ಹಾಗೆ ಮಾಧ್ಯಮದವರು ಒಂದು ಪ್ರಶ್ನೆ ಮಾಡ್ಬೋದು, ಪೂರ್ವಭಾವಿ ಸಭೆಯನ್ನು ಕರೆಯದೆ ನೀವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಸರ್ವಸದಸ್ಯರ ಸಭೆ ಕರೆಯದೆ. ಇದು ಅತಿ ಶೀಘ್ರದಲ್ಲೇ ಬರ್ತಕ್ಕಂಥ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.